ಮೊದಲನೇ ಬಾರಿಗೆ ನಾನು ನಮ್ಮ ಅಮ್ಮನ ಮನೆಗೆ ಏಕಾದಶಿ ಹಬ್ಬ ಮಾಡೋಕ್ಕೆ ಬಂದಿರೋದು. ಅಂದರೆ ಡಿವೈಡ್ ಆದಮೇಲೆ ಇದೇ ಫಸ್ಟ್ ಟೈಮ್ ಇವರು ಬೆಂಗಳೂರಿನಲ್ಲಿ ಮಾಡ್ತಿರೋದು. ನೋಡಿ ನಮ್ಮಪ್ಪ ಎಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ವೀಡಿಯೋ ಮಾಡ್ಕೋಬೇಕಾದ್ರೆ ನಮ್ಮಮ್ಮ ನಮ್ಮ ಅದಕ್ಕೆ ನಗಾಡ್ತಾ ಇದ್ದರು. ಏನೇನು ಬೇಕು ಅಂತ ಸಂಜೆ ಅಷ್ಟರಲ್ಲಿ ಇಡಬೇಕು ಅಂತ ನಮ್ಮಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು. 5 ಎಲೆ ಹಾಕ್ಬಿಟ್ಟು ಏನೇನು ಬೇಕು ಎಲ್ಲ ಐಟಮ್ಸು ಇಡ್ತಾರೆ. ಧೂಪ ಎಲ್ಲ ಹಾಕಬೇಕು. ಇದನ್ನು ನಾವು ಫಸ್ಟು ಊರಲ್ಲಿ ಮಾಡ್ತಾಯಿದ್ವಿ. ಎಲ್ಲರೂ ಹೋಗಿ ಮೊಮ್ಮಕ್ಕಳು ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಮಾಡ್ತಾಯಿದ್ದಿದ್ದು. ನಿಜವಾಗ್ಲೂ ಹಬ್ಬ ಮಾಡಬೇಕಾದ್ರೆ ಇರೋ ಥರ ಒಟ್ಟಿಗೆ ಸೇರೋದೇ ಒಂಥರ ತುಂಬ ಖುಷಿ ಅನಿಸುತ್ತೆ. ನಮ್ಮಮ್ಮನ ಮನೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ನಮ್ಮಮ್ಮನ ಮನೆ ದೇವ್ರ ಮನೆ ಇದು. ನಮ್ಮಮ್ಮ ಏನೇನು ಮಾಡಿದ್ದಾರೆ ಅಂದರೆ ಕಜ್ಜಾಯ, ವಡೆ, ಮೊಸರನ್ನ, ಕಾಳು ಪಲ್ಯ ಮಾಡಿದ್ದಾರೆ, ಪಾಯಸ ಮಾಡಿದ್ದಾರೆ. ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ನಮ್ಮಪ್ಪ ಪೂಜೆ ಮಾಡಿದ್ಮೇಲೆ ಈಗ ನಮ್ಮಮ್ಮ ಮಾಡ್ತಾವ್ರೆ. ಒಂಥರ ಇದು ಯಾವ ಥರ ಅಂದರೆ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ. ನಾನು ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ನೋದು ಋಣ ಅಂತ ಇದ್ದಾಗ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅನ್ನೋದು ಅದು ಸತ್ಯ. ಕೆಲವ್ರು ನಂಬ್ತಾರೆ, ನಂಬಲ್ಲ. ಬಟ್ ನಾನು ನಂಬ್ತೀನಿ. ನಮ್ಮ ಅಣ್ಣ ಮಾಡ್ತಾನೆ ಇವಾಗ. ನಮ್ಮ ಅಣ್ಣಂಗೆ ದೇವ್ರ ಮೇಲೆ ತುಂಬ ಭಕ್ತಿ. ಯಾವ ಲೆವೆಲ್ಗೆ ಅಂದರೆ ಅವ್ನು ಪೂಜೆ ಮಾಡೋದು ನೋಡಬೇಕು. ಅದು ನೋಡೋದೇ ಒಂಥರ ಚೆಂದ. ತುಂಬ ನಾವು ಮಾಡಲ್ಲ ಆ ರೀತಿ. ಒಂಥರ ಪರಮ ಭಕ್ತ ಅನ್ನೋ ಥರ ಪೂಜೆ ಮಾಡ್ತಾನೆ ಹಬ್ಬಗಳಲ್ಲಿ. ಒಂಥರ ನೋಡೋಕ್ಕೆ ಖುಷಿ. ಎಲ್ಲ ದೇವ್ರು ಒಂದು ದೇವ್ರನ್ನೂ ಬಿಡಲ್ಲ, ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತಾನೆ. ಇವರು ನಮ್ಮ ತಾತ ಅಂದರೆ ನಮ್ಮ ತಂದೆಯವರಪ್ಪ ಇವರು. ನೋಡಿ ಈಗ ನಮ್ಮ ಮಕ್ಕಳು ಮಾಡ್ತಾರೆ. ಪಾಪ ನನ್ನ ಮಕ್ಕಳಿಗೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಹೇಳೋದು ಮಕ್ಕಳನ್ನ ಎಲ್ಲ ಕಡೆ ಯಾವ ಹಬ್ಬಗಳೆಲ್ಲ ಇದ್ದಾಗ ಈ ಥರ ಕರ್ಕೊಂಡು ಹೋದಾಗ ಹೇಗೆ ಮಾಡ್ತಾರೆ ಏನು ಅನ್ನೋದು ಪಾಪ ಅವಕ್ಕೆ ಗೊತ್ತಾಗುತ್ತೆ. ಈಗ ಬಗ್ಗೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ನಮ್ಮಪ್ಪ ಮಂಗಳಾರತಿ ಕೊಡ್ತಿದ್ದಾರೆ ಇವಾಗ ಎಲ್ಲರಿಗೂ. ಪೂಜೆ ಆಗಿ ಪ್ರತಿಯೊಬ್ಬರು ಮಂಗಳಾರತಿ ತಗೋತಿದ್ದಾರೆ. ಒಂಥರ ಹ್ಯಾಪಿ ಮೂಮೆಂಟ್ಸ್ ನನಗಂತೂ. ತುಂಬ ಖುಷಿ ಆಯಿತು ನನಗೆ. ಇದೆಲ್ಲ ಕೆಲವು ಟೈಮಲ್ಲಿ ಪುಣ್ಯಗಳಿಲ್ಲ. ನೋಡಿ ಲಾಸ್ಟಿಗೆಲ್ಲ ಆದಮೇಲೆ ನಾನೊಂದು ವೀಡಿಯೋ ಮಾಡ್ಕೋತಾ ಇದ್ದೆ. ನಮ್ಮಪ್ಪ ಫೋಟೋ ವೀಡಿಯೋಸ್ ಅಂದರೆ ನಮ್ಮಪ್ಪ ಬೈತಾರೆ, ನಿಲ್ಲೋಲ್ಲ. ಇಷ್ಟು ವೀಡಿಯೋ ಫೋಟೋಸಿಗೆ ಬರೋದೇ ಇಲ್ಲ ನಮ್ಮಪ್ಪ. ನಾನು ಹೇಳಿದ್ದಕ್ಕೆ ಹೆಂಗೋ ಬಂದರು. ಮಕ್ಕಳು ಬಂದ ಮೇಲೆ ಅವ್ರು ಹಂಗೆ ಸೆಂಟ್ರಲ್ಲಿ ಎಸ್ಕೇಪ್ ಆಗಿಬಿಟ್ರು. ಆದರೂ ಹೆಂಗೋ ಒಂದು ಸ್ವಲ್ಪ ಹೊತ್ತಾದರೂ ನಿಂತಿದ್ರಲ್ಲ ಅಂತ ಖುಷಿ ಆಯಿತು. ಈ ಪೂಜೆ ಎಲ್ಲ ಆದಮೇಲೆ ನಾವು ಡೋರ್ ಕ್ಲೋಸ್ ಮಾಡ್ಕೊಂಡು ಬರ್ತೀವಿ. ಏನಕ್ಕೆ ಬರ್ತೀವಿ ಅಂತ ಅಂದರೆ ಅವರು ನಾವು ಇಟ್ಟಿರೋ ಊಟನ ಟೇಸ್ಟ್ ಮಾಡಿ ತಿಂದು ತೃಪ್ತಿ ಪಡ್ಕೊಂಡು ಹೋಗ್ತಾರೆ ಅನ್ನೋದೊಂದು ನಂಬಿಕೆ. ಆದ್ದರಿಂದ ನಾವು ಊಟ ಎಲ್ಲ ಇಟ್ಟು ಧೂಪ ಎಲ್ಲ ಹಾಕಿ ಪೂಜೆ ಮಾಡಿ ಬರೋದು. ಈಗ ಒಂದು 15 ನಿಮಿಷ ಆದಮೇಲೆ ಹೋಗಿ ಡೋರ್ ಬಡಿದು ನಾವು ಅವ್ರೇನಾದರೂ ಅಕಸ್ಮಾತ್ ತಿಂತಿದ್ರೆ ತಿಂದು ಹೋಗಲಿ ಅನ್ನೋದೊಂದು ನಂಬಿಕೆ. ಬಟ್ ಆವಾಗಿಂದ ಇದೆ. ಇವಾಗ ನೋಡಿ ಡೋರ್ ಓಪನ್ ಮಾಡ್ತಾರೆ. ಆ ಫೀಲೇ ಬೇರೆ ಇರುತ್ತೆ ಸೀರಿಯಸ್ಲಿ. ಇದು ನಮ್ಮಮ್ಮನ ಮನೆ ಫಿಶ್ ಟ್ಯಾಂಕು. ನಮ್ಮಮ್ಮನ ಮನೆಯಲ್ಲಿ ಯಾವ ಗೋಡೆ ನೋಡಿದ್ರೂ ಖಾಲಿ ಇರಲ್ಲ. ನಿಮಗೆ ತೋರಿಸ್ತೀನಿ. ಇದು ಫಿಶ್ ಟ್ಯಾಂಕು ಒಂದು 15 ವರ್ಷದಿಂದನೂ ಐತೆ ನಮ್ಮಮ್ಮನ ಮನೇಲಿ. 4 ಫಿಶ್ ಐತೆ ನೋಡಿ. ಈ ವಾಲಲ್ಲಿ ನಮ್ಮಮ್ಮ ನಮ್ಮ 4 ಜನದ ಫೋಟೋ, ಅಂದರೆ ನಮ್ಮ ಮನೆಯವ್ರದ್ದು, ನಂದು, ನಮ್ಮಮ್ಮಂದಿದು, ನಾನು ಮದರ್ಸ್ ಡೇ ಗಿಫ್ಟ್ ಮಾಡಿದ್ದು. ಅದು ನಮ್ಮ ಅಣ್ಣಂಗೆ ರಕ್ಷಾಬಂಧನಿಗೆ ಗಿಫ್ಟ್ ಮಾಡಿದ್ದು. ಅದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಅಳಿಯದ ಫೋಟೋ. ನೆನಪಿಗೆ ನಮ್ಮಮ್ಮ ಇಟ್ಕೊಂಡಿದ್ದಾರೆ ನೋಡಿ. ಯಾವ ಮೂಲೆಯಲ್ಲಿ ಎಲ್ಲೂ ಬಿಟ್ಟಿಲ್ಲ ನಮ್ಮಮ್ಮ. ಎಲ್ಲ ಕಡೆಗೂ ನನ್ನ ಗೊಂಬೆ. ಅಂದರೆ ನನಗೆ ಅವಾಗ ತುಂಬ ಕ್ರೇಜ್ ಇತ್ತು ನೋಡಿ. ಇದು ಅವಾಗಿಂದ ನಮ್ಮದು ಫೋಟೋಸು. ಇದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಅಳಿಯನ ಫೋಟೋಸು. ಶೋಕೇಶಲ್ಲೂ ಅಷ್ಟೇ ಇಂಥದ್ದು ಶೋ ಪೀಸಸ್ ಇಲ್ಲ ಅನ್ನೋಂಗಿಲ್ಲ. ಒಂಥರ ನೋಡೋಕ್ಕೆ ಚೆನ್ನಾಗಿದೆ.